ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು. ಇವತ್ತಿನ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರದ 4ನೇ ಶ್ಲೋಕವನ್ನು ನಾವು ಕಲಿಯೋದಕ್ಕೆ ಆರಂಭ ಮಾಡೋಣ. ಪ್ರತಿಯೊಬ್ಬರಿಗೂ ಕೂಡ ಆ ಗುರುವಿನ ಅನುಗ್ರಹ ಆಗಿ ಎಲ್ಲವೂ ಕೂಡ ಶುಭವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇದನ್ನು ಆ 3 ಶ್ಲೋಕಗಳು ಈಗಾಗಲೇ ಕಲ್ತ್ಕೊಂಡಿರ್ತಕ್ಕಂಥ ಶ್ಲೋಕಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಿ ಅನ್ನುವಂಥ ಒಂದು ನಂಬಿಕೆ ಮೇಲೆ 4ನೇ ಶ್ಲೋಕವನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಶ್ಲೋಕವನ್ನು ನೀವು ಕಲಿತ್ಕೊಳ್ಳಿ. ಶುಭವಾಗಲಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಾಧಿಪತಿಯೇ ನಮಃ. ಶ್ರೀ ಶಾರದಾ ದೇವ್ಯೈ ನಮಃ. ಶೃಂಗೇರಿಯ ಉಭಯ ಗುರುಗಳಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಈ ದಕ್ಷಿಣಾಮೂರ್ತಿ ಸ್ತೋತ್ರದ 4ನೇ ಶ್ಲೋಕವನ್ನು ನಾವು ಆರಂಭ ಮಾಡೋಣ. ಈ ಶ್ಲೋಕ ಹೇಗೆ ಹೋಗುತ್ತೆ ಅಂತಂತಂದ್ರೆ, ನಾನಾ ಛಿದ್ರ ಘಟೋದರ ಸ್ಥಿತ ಮಹಾ ದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾಧಿಕರಣ ದ್ವಾರಾ ಬಹಿಸ್ಪಂದತೆ ಜಾನಾಮೀತಿ ತಮೇವ ಭಾಂತಮನುಭಾತ್ ಏತತ್ ಸಮಸ್ತಂ ಜಗತ್ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇದರ ಅರ್ಥ ಬಹಳ ಚೆನ್ನಾಗಿದೆ, ಮುಂದೆ ನೋಡೋಣ. ನಾನಾ ಛಿದ್ರ, ನಾನಾ ಛಿದ್ರ, ನಾನಾ ಛಿದ್ರ, ನಾನಾ ಛಿದ್ರ ಘಟೋಧರ ಸ್ಥಿತ, ಘಟೋಧರ ಸ್ಥಿತ, ಘಟೋದರ ಸ್ಥಿತ, ಘಟೋಧರ ಸ್ಥಿತ ಮಹಾದೀಪ, 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 ಮಹಾದೀಪ ಪ್ರಭಾಭಾಸ್ವರಂ, 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 ಪ್ರಭಾಭಾಸ್ವರಂ. ಇನ್ನೊಂದ್ಸತಿ ಹೇಳೋಣ. ನಾನಾ ಛಿದ್ರ ಘಟೋದರ ಸ್ಥಿತ, ನಾನಾ ಛಿದ್ರ ಘಟೋದರ ಸ್ಥಿತ, ನಾನಾ ಛಿದ್ರ ಘಟೋದರ ಸ್ಥಿತ, ನಾನಾ ಛಿದ್ರ ಘಟೋದರ ಸ್ಥಿತ. ಇನ್ನೊಂದ್ಸತಿ ಹೇಳೋಣ. ನಾನಾ ಛಿದ್ರ, ನಾನಾ ಛಿದ್ರ, ನಾನಾ ಛಿದ್ರ, ನಾನಾ ಛಿದ್ರ ಘಟೋಧರ ಸ್ಥಿತ, ಘಟೋಧರ ಸ್ಥಿತ, ಘಟೋಧರ ಸ್ಥಿತ, ಘಟೋಧರ ಸ್ಥಿತ ಮಹಾದೀಪ, 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 ಮಹಾದೀಪ ಪ್ರಭಾಭಾಸ್ವರಂ, 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 ಪ್ರಭಾಭಾಸ್ವರಂ. ಈಗ ಎರಡೆರಡು ಪದಗಳನ್ನು ಒಟ್ಟೊಟ್ಟಿಗೆ ಹೇಳೋಣ. ನಾನಾ ಛಿದ್ರ ಘಟೋದರ ಸ್ಥಿತ, ನಾನಾ ಛಿದ್ರ ಘಟೋದರ ಸ್ಥಿತ, ನಾನಾ ಛಿದ್ರ ಘಟೋದರ ಸ್ಥಿತ, ನಾನಾ ಛಿದ್ರ ಘಟೋದರ ಸ್ಥಿತ. ಈಗ 3 ಮತ್ತು 4ನೇ ಪದ. ಮಹಾದೀಪ ಪ್ರಭಾಭಾಸ್ವರಂ, ಮಹಾದೀಪ ಪ್ರಭಾಭಾಸ್ವರಂ, ಮಹಾದೀಪ ಪ್ರಭಾಭಾಸ್ವರಂ, ಮಹಾದೀಪ ಪ್ರಭಾಭಾಸ್ವರಂ. ಈಗ ಪೂರ್ತಿ ಲೈನನ್ನು ನಾವೀಗ ಹೇಳೋಣ. ನಾನಾ ಛಿದ್ರ ಘಟೋಧರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ, ನಾನಾ ಛಿದ್ರ ಘಟೋಧರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ, ನಾನಾ ಛಿದ್ರ ಘಟೋಧರ ಸ್ಥಿತ ಮಹಾದೀಪ
ಪ್ರಭಾಭಾಸ್ವರಂ ನಾನಾ ಛಿದ್ರ ಘಟೋಧರ ಸ್ಥಿತ ಮಹಾ ದೀಪ ಪ್ರಭಾಭಾಸ್ವರಂ. ಈಗ ಮೊದಲನೇ ಲೈನ್ ಬಂತು. ಎರಡನೇ ಲೈನ್ ಜ್ಞಾನಂ ಯಸ್ಯತು ಜ್ಞಾನಂ ಯಸ್ಯತು ಜ್ಞಾನಂ ಯಸ್ಯತು ಜ್ಞಾನಂ ಯಸ್ಯತು ಚಕ್ಷುರಾಧಿಕರಣ 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 ದ್ವಾರಾ ಬಹಿಃ ದ್ವಾರಾ ಬಹಿಃ ದ್ವಾರಾ ಬಹಿಃ ದ್ವಾರಾ ಬಹಿಃ ಸ್ಪಂದತೆ 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 ಸ್ಪಂದತೆ. ಈಗ ಎರಡೆರಡು ಪದಗಳನ್ನ ಒಟ್ಟಿಗೆ ಜ್ಞಾನಂ ಯಸ್ಯತು ಜ್ಞಾನಂ ಯಸ್ಯತು ಜ್ಞಾನಂ ಯಸ್ಯತು ಜ್ಞಾನಂ ಯಸ್ಯತು ಚಕ್ಷುರಾಧಿಕರಣ 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 ದ್ವಾರಾ ಬಹಿಃ ಸ್ಪಂದತೆ ದ್ವಾರಾ ಬಹಿಃ ಸ್ಪಂದತೆ ದ್ವಾರಾ ಬಹಿಃ ಸ್ಪಂದತೆ ದ್ವಾರಾ ಬಹಿಃ ಸ್ಪಂದತೆ. ಈಗ ಪೂರ್ತಿ ಸಾಲನ್ನ ಹೇಳೋಣ. ಜ್ಞಾನಂ ಯಸ್ಯತು ಚಕ್ಷುರಾಧಿಕರಣ ದ್ವಾರಾ ಬಹಿಃ ಸ್ಪಂದತೆ ಜ್ಞಾನಂ ಯಸ್ಯತು ಚಕ್ಷುರಾಧಿಕರಣ ದ್ವಾರಾ ಬಹಿಃ ಸ್ಪಂದತೆ ಜ್ಞಾನಂ ಯಸ್ಯತು ಚಕ್ಷುರಾಧಿಕರಣ ದ್ವಾರಾ ಬಹಿಃ ಸ್ಪಂದತೆ ಜ್ಞಾನಂ ಯಸ್ಯತು ಚಕ್ಷುರಾಧಿಕರಣ ದ್ವಾರಾ ಬಹಿಃ ಸ್ಪಂದತೆ. ನೋಡಿ ಪೂರ್ತಿ ಸಾಲು ಹೀಗೆ ಜ್ಞಾನಂ ಯಸ್ಯತು ಚಕ್ಷುರಾಧಿಕರಣ ದ್ವಾರಾ ಬಹಿಃ ಸ್ಪಂದತೆ ಜ್ಞಾನಂ ಯಸ್ಯತು ಚಕ್ಷುರಾಧಿಕರಣ ದ್ವಾರಾ ಬಹಿಃ ಸ್ಪಂದತೆ ಜ್ಞಾನಂ ಯಸ್ಯತು ಚಕ್ಷುರಾಧಿಕರಣ ದ್ವಾರಾ ಬಹಿಃ ಸ್ಪಂದತೆ ಜ್ಞಾನಂ ಯಸ್ಯತು ಚಕ್ಷುರಾಧಿಕರಣ ದ್ವಾರಾ ಬಹಿಃ ಸ್ಪಂದತೆ. ಏನಂದ್ರೆ ಒಳಗಡೆ ಇರ್ತಕ್ಕಂಥ ಆ ಶಕ್ತಿ, ಚೈತನ್ಯ ಶಕ್ತಿ ಒಳಗಡೆ ಇರ್ತಕ್ಕಂಥ ಆ ದೀಪದ ಆ ಶಕ್ತಿ ನಮ್ಮ ಈ ಇಂದ್ರಿಯಗಳು ಎಲ್ಲೆಲ್ಲಿ ರಂಧ್ರಗಳಿದ್ಯೋ ಆ ಮೂಲಕ ಅದು ಹೊರಗಡೆ ಬರುತ್ತೆ ಅಂತ ಬಹಳ ವಿಶಾಲವಾಗಿದೆ ಇದರ ಅರ್ಥ. ಹಾಗಾಗಿ ಇದನ್ನ ಜ್ಞಾನಂ ಯಸ್ಯತು ಚಕ್ಷುರಾಧಿಕರಣ ದ್ವಾರಾ ಬಹಿಃ ಸ್ಪಂದತೆ. ಮುಂದೆ ಮೂರನೇ ಸಾಲು ಜಾನಾಮೀತಿ 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 ತಮೇವ 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 ಭಾಂತಮನುಭಾತ್ 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 ಏತತ್ ಸಮಸ್ತಂ ಏತತ್ ಸಮಸ್ತಂ ಏತತ್ ಸಮಸ್ತಂ ಏತತ್ ಸಮಸ್ತಂ ಜಗತ್ 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 ಜಗತ್. ಈಗ ಎರಡೆರಡು ಪದಗಳನ್ನ ಸೇರಿಸಿ ಹೇಳೋಣ. ಜಾನಾಮೀತಿ ತಮೇವ ಜಾನಾಮೀತಿ ತಮೇವ ಜಾನಾಮೀತಿ ತಮೇವ ಜಾನಾಮೀತಿ ತಮೇವ ಭಾಂತಮನುಭಾತ್ ಏ ಭಾಂತಮನು ಮನುಭಾತ್ ಏತತ್ ಸಮಸ್ತಂ ಜಗತ್. ಇದನ್ನು ನೋಡಿ ಜಾನಾಮೀತಿ ತಮೇವ
ಅದಾದ್ಮೇಲೆ ಭಾಂತಮನುಭಾತ್, 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 ಭಾಂತಮನುಭಾತ್. ಏತತ್ ಸಮಸ್ತಂ ಜಗತ್, ಏತತ್ ಸಮಸ್ತಂ ಜಗತ್, ಏತತ್ ಸಮಸ್ತಂ ಜಗತ್, ಏತತ್ ಸಮಸ್ತಂ ಜಗತ್. ಈಗ ಆ ಸಂಪೂರ್ಣವಾಗಿ ಆ ಮೂರನೇ ಲೈನನ್ನು ನಾವು ಹೇಳೋಣ. ಜಾನಾಮೀತಿ ತಮೇವ ಭಾಂತಮನುಭಾತ್ ಏತತ್ ಸಮಸ್ತಂ ಜಗತ್, 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 ಜಾನಾಮೀತಿ ತಮೇವ ಭಾಂತಮನುಭಾತ್ ಏತತ್ ಸಮಸ್ತಂ ಜಗತ್. ಮುಂದೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಈಗ ಈ ಪೂರ್ತಿ 4ನೇ ಶ್ಲೋಕದ 4 ಸಾಲನ್ನು ನಾವು ಹೇಳೋಣ. ನಾನಾ ಛಿದ್ರ ಘಟೋಧರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾದಿಕರಣಾದ್ವಾರಾ ಬಹಿಃ ಸ್ಪಂದತೆ, ಜಾನಾಮೀತಿ ತಮೇವ ಭಾಂತಮನುಭಾತ್ ಏತತ್ ಸಮಸ್ತಂ ಜಗತ್, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇನ್ನೊಂದೆರಡು ಸತಿ ಹೇಳೋಣ. ನಾನಾ ಛಿದ್ರ ಘಟೋಧರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾದಿಕರಣ ದ್ವಾರಾ ಬಹಿಃ ಸ್ಪಂದತೆ, ಜಾನಾಮೀತಿ ತಮೇವ ಭಾಂತಮನುಭಾತ್ ಏತತ್ ಸಮಸ್ತಂ ಜಗತ್, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇನ್ನೊಂದ್ಸತಿ ಹೇಳೋಣ. ನಾನಾ ಛಿದ್ರ ಘಟೋಧರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾದಿಕರಣ ದ್ವಾರಾ ಬಹಿಃ ಸ್ಪಂದತೆ, ಜಾನಾಮೀತಿ ತಮೇವ ಭಾಂತಮನುಭಾತ್ ಏತತ್ ಸಮಸ್ತಂ ಜಗತ್, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇನ್ನೊಂದ್ಸತಿ ಹೇಳೋಣ. ನಾನಾ ಛಿದ್ರ ಘಟೋಧರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾದಿಕರಣ ದ್ವಾರಾ ಬಹಿಃ ಸ್ಪಂದತೆ, ಜಾನಾಮೀತಿ ತಮೇವ ಭಾಂತಮನುಭಾತ್ ಏತತ್ ಸಮಸ್ತಂ ಜಗತ್, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನಾನಾ ಛಿದ್ರ ಘಟೋಧರ ಸ್ಥಿತ ಮಹಾದೀಪ ಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾದಿಕರಣಾದ್ವಾರಾ ಬಹಿಃ ಸ್ಪಂದತೆ, ಜಾನಾಮೀತಿ ತಮೇವ ಭಾಂತಮನುಭಾತ್ ಏತತ್ ಸಮಸ್ತಂ ಜಗತ್, ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಈಗ ಇವತ್ತಿನ ಈ 4ನೇ ಶ್ಲೋಕ ಮುಗಿದಿದೆ. ಮುಂದಿನ ಶ್ಲೋಕವನ್ನು ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಒಂದು ಸಣ್ಣ ಕೋರಿಕೆ ಏನಂದ್ರೆ, ನಾನು ಹೇಳ್ತಿರ್ತಕ್ಕಂಥ ಈ ಪಾಠವನ್ನ ತಮ್ಮ ಗ್ರೂಪ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ ಕಳಿಸ್ಕೊಡಿ.
ಅಲ್ಲೂ ಕೂಡ ಅನೇಕ ಜನರಿಗೆ ಕಲ್ತ್ಕೊಳ್ಬೇಕು ಅನ್ನೋಂತಹ ಆಸಕ್ತಿ ಇದ್ದರೆ ಅವರು ಕೂಡ ಈ ಒಂದು ಶ್ಲೋಕವನ್ನು ಕಲಿತಾರೆ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಈ ನನ್ನ ಕೋರಿಕೆ ಅಷ್ಟೇ. ದಯವಿಟ್ಟು ತಮ್ಮ ಗ್ರೂಪ್ನಲ್ಲಿ ಶೇರ್ ಮಾಡಿ, ಪ್ರತಿಯೊಬ್ಬರು ಕಲ್ತ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಎಲ್ರಿಗೂ ಮುಂದಿನ ಭಾಗದಲ್ಲಿ ನಾವು ಕಾಣೋಣ. ನಮಸ್ಕಾರ.